7 ಮಂತ್ಸ್ ಕರೆಂಟ್ ಅಫೇರ್ಸ್ ಸೆಟ್ 10. 2026ರ ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ ಅನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿತು? ನೀತಿ ಆಯೋಗ. 2026ರ ಮಾರ್ಚ್ 11ರಂದು ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ 2026ರ ಎರಡನೇ ಆವೃತ್ತಿಯನ್ನು ಬಿಡುಗಡೆ ಮಾಡಲಾಯಿತು. ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ 2026ರ ಮುಖ್ಯ ಉದ್ದೇಶ ಯಾವುದು? ರಾಜ್ಯಗಳ ಹಣಕಾಸಿನ ಆರೋಗ್ಯ ಮತ್ತು ಪಾರದರ್ಶಕತೆಯನ್ನು ಉತ್ತೇಜಿಸುವುದು. ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ 2026 ಯಾವ ದತ್ತಾಂಶವನ್ನು ಆಧರಿಸಿದೆ? CAG ದತ್ತಾಂಶ. ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ 2026ರಲ್ಲಿ ಸಾಮಾನ್ಯ ವರ್ಗದ ಎಷ್ಟು ರಾಜ್ಯಗಳು ಒಳಗೊಂಡಿದೆ? 18. 2026ರ ಭಾರತ ಸರ್ಕಾರ 2035ರೊಳಗೆ ಎಷ್ಟು GW ಗಾಳಿ ವಿದ್ಯುತ್ ಸಾಮರ್ಥ್ಯ ಸಾಧಿಸುವ ಗುರಿ ಹೊಂದಿದೆ? 55 ಗಿಗಾವ್ಯಾಟ್. ಈ 55 ಗಿಗಾವ್ಯಾಟ್ ಗುರಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಗಾಳಿ ವಿದ್ಯುತ್. 2026ರಲ್ಲಿ ಗರ್ಭಿಣಿಯರಿಗಾಗಿ 10 ವರ್ಷ ಪೂರೈಸಿದ ಯೋಜನೆ ಯಾವುದು? ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಡಿಯಲ್ಲಿ ಉಚಿತವಾಗಿ ಏನು ಒದಗಿಸಲಾಗುತ್ತದೆ? ಗರ್ಭಧಾರಣೆಯ ತಪಾಸಣೆ ಮತ್ತು ಅಗತ್ಯ ಪರೀಕ್ಷೆಗಳು. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅನ್ನು ಯಾವ ಹಂತದಲ್ಲೇ ಗುರುತಿಸಲು ಒತ್ತು ನೀಡಲಾಗುತ್ತದೆ? ಆರಂಭದಲ್ಲೇ. HPV ಲಸಿಕೆ ಕಾರ್ಯಕ್ರಮದಲ್ಲಿ PDF ಪ್ರಕಾರ ಯಾವ ಲಸಿಕೆಯನ್ನು ಬಳಸಲಾಗುತ್ತದೆ? ಗಾರ್ಡಸಿಲ್ 9. HPV ಲಸಿಕೆಯನ್ನು ವಿಶೇಷವಾಗಿ ಯಾವ ವಯಸ್ಸಿನ ಮಕ್ಕಳಿಗೆ ನೀಡಲು ಉಲ್ಲೇಖಿಸಲಾಗಿದೆ? 9ರಿಂದ 14. 2026ರ ವರ್ಲ್ಡ್ ಹೆಲ್ತ್ ಡೇ ಥೀಮ್ ಯಾವುದು? ಟುಗೆದರ್ ಫಾರ್ ಹೆಲ್ತ್, ಸ್ಟ್ಯಾಂಡ್ ವಿತ್ ಸೈನ್ಸ್. ವರ್ಲ್ಡ್ ಹೆಲ್ತ್ ಡೇ ಅನ್ನು ಯಾವ ದಿನ ಆಚರಿಸಲಾಗುತ್ತದೆ? ಏಪ್ರಿಲ್ 7. 2026ರ ವರ್ಲ್ಡ್ ಹೋಮಿಯೋಪತಿ ಡೇ ಥೀಮ್ ಯಾವುದು? ಹೋಮಿಯೋಪತಿ ಫಾರ್ ಸಸ್ಟೈನಬಲ್ ಹೆಲ್ತ್. ವರ್ಲ್ಡ್ ಹೋಮಿಯೋಪತಿ ಡೇ ಯಾವ ದಿನ ಆಚರಿಸಲಾಗುತ್ತದೆ? ಏಪ್ರಿಲ್ 10. 2026ರ ವರ್ಲ್ಡ್ ನೋ ಟೊಬ್ಯಾಕೊ ಡೇ ಥೀಮ್ ಯಾವುದು? ಅನ್ಮಾಸ್ಕಿಂಗ್ ದ ಅಫೀಲ್, ಎಕ್ಸ್ಪೋಸಿಂಗ್ ಟೊಬ್ಯಾಕೊ ಆ್ಯಂಡ್ ನಿಕೋಟಿನ್ ಅಡಿಕ್ಷನ್. ವರ್ಲ್ಡ್ ನೋ ಟೊಬ್ಯಾಕೊ ಡೇ ಅನ್ನು ಯಾವ ದಿನ ಆಚರಿಸಲಾಗುತ್ತದೆ? ಮೇ 31. 2026ರ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಥೀಮ್ ಯಾವುದು? ಮೆಡಿಕಲ್ ಆ್ಯಂಡ್ ಎರೋಮ್ಯಾಟಿಕ್ ಪ್ಲಾಂಟ್ಸ್, ಕನ್ಸರ್ವಿಂಗ್ ಹೆಲ್ತ್, ಹೆರಿಟೇಜ್ ಆ್ಯಂಡ್ ಲೈವ್ಲಿಹುಡ್ಸ್. ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅನ್ನು ಯಾವ ದಿನ ಆಚರಿಸಲಾಗುತ್ತದೆ? ಮಾರ್ಚ್ 3. 2026ರಲ್ಲಿ ಕರ್ನಾಟಕದ ದಾಂಡೇಲಿಯಲ್ಲಿ ಯಾವ ಉತ್ಸವ ಮಾದರಿಯಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ ಆಯೋಜಿಸಲಾಯಿತು? ನಾಗಾಲ್ಯಾಂಡ್ ಹಾರ್ನ್ಬಿಲ್ ಫೆಸ್ಟಿವಲ್. ಕರ್ನಾಟಕದಲ್ಲಿ ದಾಂಡೇಲಿ ಯಾವ ರಾಜ್ಯದ ಪ್ರಸಿದ್ಧ ಹಾರ್ನ್ಬಿಲ್ ಫೆಸ್ಟಿವಲ್ ಮಾದರಿಯನ್ನು ಅಳವಡಿಸಿಕೊಂಡಿತು? ನಾಗಾಲ್ಯಾಂಡ್. ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಮೊದಲ ಅಧಿವೇಶನ ಯಾವ ದಿನ ನಡೆಯಿತು? 18 ಜೂನ್ 1952. ಕರ್ನಾಟಕ ವಿಧಾನಸಭೆಯ ಮೊದಲ ಪ್ರೋಟೆಮ್ ಸ್ಪೀಕರ್ ಯಾರು? ವಿ. ವೆಂಕಟಪ್ಪ. ಕರ್ನಾಟಕ ವಿಧಾನಸಭೆಯ ಮೊದಲ ಸ್ಪೀಕರ್ ಯಾರು? ಕೆ. ಹನುಮಂತಯ್ಯ. 2026ರಲ್ಲಿ ಇನ್ಸ್ಪೇಸ್ ಯಾವ ತಂತ್ರಜ್ಞಾನ ಅರ್ಹ ಖಾಸಗಿ ಕಂಪನಿಗಳಿಗೆ ಟ್ರಾನ್ಸ್ಫರ್ ಮಾಡಲು ಅವಕಾಶ ನೀಡಿದೆ? PSLV ತಂತ್ರಜ್ಞಾನ. ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ 2026 ನೀತಿ ಆಯೋಗ. FHI CAG ಡಾಟಾ. 2035 55 ಗಿಗಾವ್ಯಾಟ್ ವಿಂಡ್ ಪವರ್. ಸುರಕ್ಷಿತ ಮಾತೃತ್ವ ಅಭಿಯಾನ 10 ವರ್ಷ. HPV ಗಾರ್ಡಸಿಲ್ 9 9ರಿಂದ 14 ವರ್ಷದ ಮಕ್ಕಳಿಗೆ. ವರ್ಲ್ಡ್ ಹೆಲ್ತ್ ಡೇ ಏಪ್ರಿಲ್ 7. WHO ಥೀಮು ಟುಗೆದರ್ ಫಾರ್ ಹೆಲ್ತ್, ಸ್ಟ್ಯಾಂಡ್ ವಿತ್ ಸೈನ್ಸ್. ವರ್ಲ್ಡ್ ಹೋಮಿಯೋಪತಿ ಡೇ ಏಪ್ರಿಲ್ 10. ಥೀಮು ಹೋಮಿಯೋಪತಿ ಫಾರ್ ಸಸ್ಟೈನಬಲ್ ಹೆಲ್ತ್. ವರ್ಲ್ಡ್ ನೋ ಟೊಬ್ಯಾಕೊ ಡೇ ಮೇ 31. ವರ್ಲ್ಡ್ ವೈಲ್ಡ್ ಲೈಫ್ ಡೇ ಮಾರ್ಚ್ 3. ವೈಲ್ಡ್ ಲೈಫ್ ಥೀಮ್ ಮೆಡಿಕಲ್ ಆ್ಯಂಡ್ ಎರೋಮ್ಯಾಟಿಕ್ ಪ್ಲಾಂಟ್ಸ್. ದಾಂಡೇಲಿ ಹಾರ್ನ್ಬಿಲ್ ಫೆಸ್ಟಿವಲ್ ಮಾದರಿ. ಕರ್ನಾಟಕ ಅಸೆಂಬ್ಲಿ ಫಸ್ಟ್ ಸಿಟ್ಟಿಂಗ್ ಜೂನ್ 18, 1952. ಫಸ್ಟ್ ಪ್ರೋಟೆಮ್ ಸ್ಪೀಕರ್ ವಿ. ವೆಂಕಟಪ್ಪ. ಫಸ್ಟ್ ಸ್ಪೀಕರ್ ಕೆ. ಹನುಮಂತಯ್ಯ. ಇನ್ ಸ್ಪೇಸ್
PSLV ಟೆಕ್ನಾಲಜಿ ಟ್ರಾನ್ಸ್ಫರ್.